ವೀಕ್ಷಕರೇ, ಈ ಒಂದು ತಂತ್ರವನ್ನ ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡಬಹುದು. ಇದು ಯಾವುದರ ಬಗ್ಗೆ ಅಂತ ಹೇಳಿದ್ರೆ ವೀಕ್ಷಕರೇ, ಇದು ಒಂದು ಸ್ತ್ರೀ ಅಥವಾ ಪುರುಷ ವಶೀಕರಣ ವಿಡಿಯೋ. ಈ ಒಂದು ವಶೀಕರಣ ಅಂದ್ರೆ ನೋಡಿ, ಈಗ ಸಾಮಾನ್ಯವಾಗಿ ಯೂಟ್ಯೂಬ್ ಅಲ್ಲಿ ಹಲವಾರು ವಿಡಿಯೋಸ್ಗಳು ನೋಡಿರ್ಬೋದು ತಾವು. ವಶೀಕರಣ ಅಂದ್ರೆ ಆ ರೀತಿ ಈ ರೀತಿ ಅದ್ಯಾವುದೂ ಅಲ್ಲ ವೀಕ್ಷಕರೇ. ಈ ಒಂದು ಸಣ್ಣ ಉಪಾಯದಿಂದ ನೀವು ಮನೆಯಲ್ಲೇ ಕುಳಿತುಕೊಂಡು ವಶೀಕರಣ ತಂತ್ರವನ್ನ ಸುಲಭವಾಗಿ ಮನೆಯಲ್ಲೇ ಪ್ರಯೋಗವನ್ನ ಮಾಡ್ಕೋಬಹುದು ವೀಕ್ಷಕರೇ. ಇದರಿಂದ ನಿಮಗೆ ಯಾವುದೇ ರೀತಿ ತೊಂದರೆಗಳಾಗಲ್ಲ, ಮನಸ್ತಾಪನೆಗಳಾಗಲ್ಲ, ಯಾವುದೇ ರೀತಿ ಕಿರಿಕಿರಿ, ಕೌಟುಂಬಿಕ ಕಲಹ ಯಾವುದೇ ರೀತಿ ಉಂಟಾಗಲ್ಲ. ಇದರಿಂದ ಸಹಾಯವಾಗಿ ಆಗಿರುವಂತಹ ಒಂದು ವಿಡಿಯೋ ವೀಕ್ಷಕರೇ. ಇದು ಹೇಗೆ ಮಾಡುವಂತದ್ದು ಅಂದ್ರೆ ನೋಡಿ, ಒಂದು ಎಕ್ಕೆಯ ಗಿಡದ ಎಲೆಯನ್ನು ತಗೋಬೇಕು ವೀಕ್ಷಕರೇ. ಆ ಒಂದು ಎಕ್ಕೆಯ ಗಿಡದ ಎಲೆಯ ಮೇಲೆ ಒಂದು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಒಂದು ಗೊಂಬೆ ಚಿತ್ರ ಇದೆಯಲ್ಲ, ಆ ರೀತಿ ಒಂದು ಗೊಂಬೆಯನ್ನ ಬಿಡಿಸ್ಬೇಕು ವೀಕ್ಷಕರೇ. ಒಂದು ಪೆನ್ ಅಥವಾ ಒಂದು ಬ್ಲಾಕ್ ಕಲರ್ದು ಮಸ್ಸಿದು ಏನಾರ ಒಂದು ಪೆನ್ ಇರುವಂತ ತಗೊಂಡು ಬರೀರಿ ವೀಕ್ಷಕರೇ. ಅದನ್ನ ಆದ ನಂತರ ಅದರ ಪಕ್ಕದಲ್ಲಿ ನೀವು ಸ್ತ್ರೀಯನ್ನ ಇಷ್ಟಪಟ್ಟಿದ್ರೆ ಸ್ತ್ರೀ ಹೆಸರು ಬರೀರಿ, ಅಥವಾ ಪುರುಷನನ್ನ ಮನಸ್ಸು ಕೊಟ್ಟಿದ್ರೆ ಪುರುಷನ ಹೆಸರು ಬರೀರಿ. ಅದು ಬರದಿದ್ದಾದ ನಂತರ ಅದ್ ಮಡಚಿರಿ. ಅದನ್ನ ಕಪ್ಪು ಬಟ್ಟೆ ಇರುತ್ತೆ ಗೊತ್ತಾ, ಆ ಒಂದು ಕಪ್ಪು ಬಟ್ಟೆಯಲ್ಲಿ ಇಟ್ಟು ಅದನ್ನ ಕಟ್ಟಿ ಅದು ನಿಮ್ಮ ಹತ್ರ ಇಟ್ಕೋಬೇಕು ವೀಕ್ಷಕರೇ. ಅದನ್ನ ಇಟ್ಕೊಂಡು ಶನಿವಾರದ ದಿನ ಈ ಒಂದು ತಂತ್ರವನ್ನ ಮಾಡ್ಬೇಕು ವೀಕ್ಷಕರೇ. ಹಾಗೆ ಅಂಟು ಮುಂಟು ಆಗಿರಬಾರ್ದು, ನಾನ್ ವೆಜ್ ಕೂಡ ತಿಂದಿರಬಾರ್ದು, ಆ ರೀತಿ ಮಾಡಬೇಕು ವೀಕ್ಷಕರೇ. ಇದನ್ನ ಮಾಡಿದಾದ ನಂತರ ವೀಕ್ಷಕರೇ, ಅದನ್ನ ಬಲಗೈಯಲ್ಲಿ ಇಟ್ಕೊಂಡು ಇಲ್ಲಿ ಬರ್ದಿರ್ತಕ್ಕಂತಹ ಒಂದು ಶ್ಲೋಕವನ್ನ 21 ಬಾರಿ ವಚನೆಯ ಮುಖಾಂತರ ಹೇಳ್ಬೇಕು ವೀಕ್ಷಕರೇ. ಇದನ್ನ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ನೀವು ಅನ್ಕೊಂಡಿರುವಂತಹ ಒಂದು ಕಾರ್ಯ ನೋಡಿ, ನೀವು ಅನ್ಕೊಂಡಿರುವಂತಹ ರೀತಿನೇ ಸಕ್ಸಸ್ ಆಗುತ್ತೆ ವೀಕ್ಷಕರೇ. ಇದು ಏನಿಲ್ಲ ಅಂದ್ರೂ ಕೂಡ ಕೇವಲ 1 ಗಂಟೆಯಲ್ಲಿ ಮಾಡಬಹುದು ವೀಕ್ಷಕರೇ. ಇದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ